ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಈ ದಿನ ನೋಡುವುದರಲ್ಲಿ ಬಹಳ ಸಂತೋಷವುಳ್ಳನಾಗಿದ್ದಾರೆ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ವಂದನೆ ಸಲ್ಲಿಸುತ್ತೇನೆ. ಶಾಲು, ನಿಮಗೆ ಸಮಾಧಾನ ಉಂಟಾಗಲಿ. ನಿಮಗೂ ನಿಮ್ಮ ಕುಟುಂಬದಲ್ಲೂ ಯೇಸು ಕ್ರಿಸ್ತನ ಸಮಾಧಾನ ಉಂಟಾಗಲಿ. ಪ್ರೀತಿಯುಳ್ಳ ದೇವ ಮಕ್ಕಳೇ, ಈ ಸಾಯಂಕಾಲದಲ್ಲಿ ಒಂದು ಒಳ್ಳೆ ವಾಗ್ದಾನ ದೇವರು ನಮಗೆ ಕೊಟ್ಟಿದ್ದಾರೆ, ಒಳ್ಳೆ ವಾಕ್ಯನ ಕೊಟ್ಟಿದ್ದಾರೆ. ಈ ಒಂದು ಟಾಪಿಕ್ ಏನು ಹೇಳೋಕೆ ಇಷ್ಟವುಳ್ಳನಾಗಿದ್ದೇನೆ. ಎಲಿಯನ ಬಗ್ಗೆ ನಾನು ಹೇಳಕ್ಕೆ ಇಷ್ಟವುಳ್ಳನಾಗಿದ್ದೇನೆ. ದೇವರು ಎಲಿಯನ ಜೀವಿತದಲ್ಲಿ ಯಾವ ರೀತಿಯಲ್ಲಿ ಅದ್ಭುತ ಕಾರ್ಯಗಳನ್ನ ಮಾಡಿದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ. ಪ್ರೀತಿಯ ದೇವ ಮಕ್ಕಳೇ, ಒಂದನೇ ಅರಸುಗಳು ಪುಸ್ತಕ 17ನೇ ಅಧ್ಯಾಯ 1ನೇ ವಾಕ್ಯ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸಾಧ್ಯವಿಲ್ಲದಿದ್ದರೆ ದಯಮಾಡಿ ತೆಗೆದು ಓದಿಕೊಳ್ಳಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ಮೊದಲನೇ ಅರಸುಗಳು 17ನೇ ಅಧ್ಯಾಯ 1ನೇ ವಾಕ್ಯ. ದಿನ ಪ್ರವಾಸಿಗಳಲ್ಲಿ ತೀಷಾನಾದ ಎಲಿಯ ಎಂಬುವನು ಹಾಬನಿಗೆ, ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಇಸ್ರಾಯೇಲ್ ದೇವರಾದ ಯೆಹೋವನೇ, ನಾನು ಸೂಚಿಸಿದ ಹೊರತು ಇಂದಿನಿಂದ ಕೆಲವು ವರ್ಷಗಳವರೆಗೆ ಮಳೆಯಾಗಲಿ ಮಂಜಾಗಲಿ ಬೀಳುವುದಿಲ್ಲ ಅಂದನು. ಆಮೇಲೆ ನೋಡಿ, ಹಾಬನಿಗೆ ಹೇಳ್ತಾ ಇದ್ದಾನೆ, ಪ್ರಿಯರೇ, ಈ ವರ್ಷಗಳಲ್ಲಾಗಲಿ ಕೆಲವು ವರ್ಷಗಳ ಆಗಲಿ ಮಳೆ ಬರುವುದಿಲ್ಲ ಎಂಬುದಾಗಿ. ಹಾಬನು ಆಶ್ಚರ್ಯಪಟ್ಟ, ಅಯ್ಯೋ, ನಾನು ಹೇಗೆ ಜೀವಿಸಲಿ, ಮಳೆ ಇಲ್ಲದೆ ಈ ಜನರು ಯಾವ ರೀತಿಯಲ್ಲಿ ಸಹಾಯ ಮಾಡಲಿ ಎಂಬುದಾಗಿ. ಆದ್ರೆ ಯಾಕೋ ದೇವ್ರು ದೇವ್ರು ಹೇಳ್ತಾರೆ, ಅಲ್ಲೇ ನೀವಿರಿ. ದೇವ್ರು ಹೇಳ್ತಾನೆ, ಅಲ್ಲೇ ಇರು, ನಾನು ನೀನು ಈ ಜನಗಳಿಗೆ ಸಹಾಯ ಮಾಡುವುದಾಗಿ ಎಲೆಯನಿಗೆ ಹೇಳ್ತಾರೆ ಪ್ರೇರೆ. ಆದ್ರೆ ಎಲೆಯನಿಗೆ ಕೇಳ್ತಾನೆ, ದೇವ್ರೇ, ನಾನು ಹೇಗಪ್ಪ ಜೀವಿಸಲಿ, ನನಗೆ ಯಾರು ಸಹಾಯ ಮಾಡ್ತಾರೆ ಎಂಬುದಾಗಿ. ಆದ್ರೆ ದೇವರು ಆತನನ್ನು ಎಲ್ಲಾ ರೀತಿಯಲ್ಲಿ ನಾನು ಸಹಾಯ ಮಾಡ್ತೀನಿ ಅಂತ ಹೇಳ್ತಾರೆ. ಅದೇ ತರ ಪ್ರೀತಿ ದೇವ ಮಕ್ಕಳೇ, ಯಾಕೋಬನ ಪತ್ರಿಕೆಯಲ್ಲಿ ನೋಡುವುದಾದ್ರೆ 5ನೇ ಅಧ್ಯಾಯ 7ನೇ ವಾಕ್ಯ ಹೇಳ್ತದೆ, ಯಾಕೋಬ ನಮ್ಮ ಹಾಗೆ ಸ್ವಭಾವ ಇದ್ದಂತೆ, ಮನುಷ್ಯನ ಹಾಗೆ ಸ್ವಭಾವವನ್ನು ಮಳೆ ಬರದ ಹಾಗೆ ಪ್ರಾರ್ಥನೆ ಮಾಡಿದನೆಂಬುದಾಗಿ ನೋಡ್ತೇವೆ. ಅದೇ ತರ ಹೌದು ಪ್ರೀತಿಯ ದೇವ ಮಕ್ಕಳೇ, ಈ ಅಧ್ಯಾಯದಲ್ಲಿ ನೋಡುವುದಾದ್ರೆ 4ನೇ ವಚನದಲ್ಲಿ ಹೇಳುತ್ತದೆ, ಆಗ ಆಡಿಕೋ, ಆ ಹಳದ ನೀರು ನಿನಗೆ ಪಾನವಾಗಿ ಇರುವುದು, ನಿನಗೆ ಆಹಾರ ತಂದು ಕೊಡಬೇಕೆಂದು ಕಾಗೆಗಳಿಗೆ ಆಜ್ಞಾಪಿಸಿದ್ದೇನೆ ಎಂದು ಹೇಳಿದನು. ನೋಡಿ, ದೇವ್ರು ಹೇಳ್ತಾನೆ, ನನ್ನ ಕಾಗೆ ಮೂಲಕ ನಿನಗೆ ಆಹಾರನ ಒದಗಿಸ್ಕೊಡ್ತೀನಿ, ನೀರನ್ನ, ರೊಟ್ಟಿಯನ್ನ, ಎಲ್ಲವನ್ನು ನಿನಗೆ ಸಹಾಯ ಮಾಡ್ತೀನಿ ಅಂತ ದೇವ್ರ ತನಗೆ ಹೇಳ್ತಿದ್ದೇನೆ. ಒಂದು ಅದೇ ಊರಲ್ಲಿ ನೋಡುವುದಾದ್ರೆ ಪ್ರೀತಿಯ ದೇವ ಮಕ್ಕಳೇ, ಎಲಿಯ ಅಲ್ಲೇ ಇರ್ತಾನೆ, ಆ ಊರಲ್ಲಿ ಇರ್ತಾರೆ. ಒಂದು ವಿಧವೆ ಸ್ತ್ರೀ ಇರ್ತಾಳೆ. ಆ ವಿಧವೆ ಸ್ತ್ರೀ ಹತ್ರ ಹೋಗಿ, ಮಗಳೇ, ನನಗೆ ನೀರಡಿಕೆ ಆಗಿದೆ, ದಯಮಾಡಿ ನೀರು ಕೊಡು ಎಂಬುದಾಗಿ ಕೇಳ್ತಾಳೆ. ಆಯ್ತಪ್ಪ ಅಂತ ಅವಳು ದೇವ್ರ ಮನುಷ್ಯನೇ ಕೊಡ್ತೀನಿ ಎಂಬುದಾಗಿ ಅವಳು ಪ್ರೀತಿಯಿಂದ ನೀರನ್ನು ತಗೊಂಡು ಬರುವಾಗ, ಹಾಗೆ ಬರುವಾಗ ನೀನು ರೊಟ್ಟಿನೂ ಕೂಡ ತಗೊಂಡು ಬಾ, ನನಗೆ ಹಸಿವೆ ಆಗಿದೆ ಅಂತ. ಆ ವಿಧವೆ ಆಶ್ಚರ್ಯ ಪಡ್ತಾಳೆ, ಅಯ್ಯೋ, ನನ್ನ ಬಳಿ ಇರೋದೇ ಸ್ವಲ್ಪ ಹಿಟ್ಟು ಎಣ್ಣೆ, ಆದ್ರೆ ನನ್ನಲ್ಲಿ ನನಗೆ ಇಷ್ಟೇ ಎಣ್ಣೆ, ನನ್ನ ಮಗ ನಾನು ಇರ್ತೀವಿ, ಇದು ಮುಗಿದ್ರೆ ಮತ್ತೆ ನಮ್ಮ ಹತ್ರ ಹಣವಿಲ್ಲ, ನಾವ್ ಹೇಗ್ ಜೀವಿಸ್ಬೇಕು ಎಂಬುದಾಗಿ ಅವಳು ದುಃಖ ಪಡ್ತಾಳೆ. ಆದ್ರೆ ಎಲಿಯ ಹೇಳ್ತಾನೆ, ಭಯ ಪಡಬೇಡ, ದೇವ್ರು ನಿಮಗೆ ಸಹಾಯ ಮಾಡ್ತೇನೆ ಎಂಬುದಾಗಿ ಅವಳಿಗೆ ಹೇಳ್ತಾಳೆ. ಆದ್ರೂ ಕೂಡ ಏನ್ ಮಾಡೋದು ಎಂಬುದಾಗಿ ಯೋಚನೆ ಮಾಡಿ, ಸರಿ ಆಗ್ಲಿ ಎಂಬುದಾಗಿ ಅವಳು ರೊಟ್ಟಿ ಮಾಡಿ ಎಲೆಗೆ ಬಡಿಸ್ತಾರೆ. ಎಲೆಯ ತಿಂದು ಸ್ವಲ್ಪ ದೂರ ಹೋಗ್ತಾನೆ. ಆ ಊರ್ ಬಿಟ್ಟು ಹೋಗ್ತಾ ಪ್ರಯಾಣ ಮಾಡ್ತಾನೆ. ಅವಳು ನೋಡಿದ ತಕ್ಷಣ ಆ ಬುಟ್ಟಿ ತುಂಬಾ ಹಿಟ್ಟನ್ನ ಸಿಗುತ್ತೆ ಪ್ರೀತಿ ಮಕ್ಕಳೇ. ಅವಳಿಗೆ ಬೇಕಾದಷ್ಟೆಲ್ಲ ಅತಿ ಆಶ್ಚರ್ಯ ಪಡ್ತಾಳೆ, ಅಯ್ಯೋ, ಈ ಹಿಟ್ಟು ಯಾವ ತರ ಬಂತು, ಅಯ್ಯೋ, ಆ ಮನುಷ್ಯ ಯಾವ ತರ ಇದ್ದಾನೆ, ಒಳ್ಳೆ ದೇವ್ರು ನಮಗೆ ಸಹಾಯ ಮಾಡಿದ್ದಾರೆ ಎಂಬುದಾಗಿ ಸಂತೋಷ ಪಡ್ತಾಳೆ. ಅದೇ ತರ ಎಲಿಯನ ಜೀವಿತ ನೋಡ್ತೇವೆ ಪ್ರೀತಿ ದೇವ ಮಕ್ಕಳೇ. ದೇವರು ಎಲಿಯನ ಮೂಲಕ ಯಾವ ತರ ಅದ್ಭುತ ಮಾಡಿದ್ರು ಎಂಬುದಾಗಿ ನೋಡ್ತೇವೆ. ಅದೇ ತರ ಅವನ ಮಗನಿಗೆ ಹುಷಾರಿದ್ದಿರ್ಲಿಲ್ಲ. ಯಾರೇ ಸ್ತ್ರೀ ಮಗಳು ಕಾಯಿಲೆ ತುಂಬಾ ಜ್ವರದಿಂದ ಅವಳು ಬಟ್ ಈ ದೇವ್ ಮನುಷ್ಯನೇ, ನನ್ನ ಮಗ ಈ ತರ ಸಾಯ್ದ ಸ್ಥಿತಿಯಲ್ಲಿದ್ದಾನೆ, ನೀನ್ ಯಾಕೆ ನಮ್ಗೆ ಹಿಂಸೆ ಮಾಡ್ತಾ ಇದೀಯಾ ಎಂಬುದಾಗಿ ಆ ಎಲೆಗೆ ಬೈತಾಳೆ. ಆದ್ರೂ ಕೂಡ, ದೇವ್ರೇ, ನನ್ನ ಪ್ರಾರ್ಥನೆ ಕೇಳು, ಈ ಮಗನಿಗೆ ಪುನಃ ಪ್ರಾಣ ಬರು ಹಾಗೆ ಮಾಡು ಎಂಬುದಾಗಿ ಹೇಳುವಾಗ, ದೇವರು ತಿರುಗಿ ಅವನಿಗೆ ಪ್ರಾಣ ಬರು ಹಾಗೆ ಮಾಡುತ್ತೇನೆ ಎಂಬುದಾಗಿ ನೋಡ್ತೀವಿ ಪ್ರೀತಿಯ ದೇವ ಮಕ್ಕಳೇ. ಅದೇ ತರ ನೋಡುದಾದ್ರೆ ಪ್ರೀತಿಯ ದೇವ ಮಕ್ಕಳೇ, ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 26ನೇ ವಚನ ನೋಡುದಾದ್ರೆ ಅಲ್ಲಿ ಹೀಗೆ ಹೇಳ್ತದೆ. 26ನೇ ವಚನದಲ್ಲಿ ಏನಂತದಂದ್ರೆ, ನಿಜ ಆದರೆ ಅವರಲ್ಲಿ ಒಬ್ಬರ ಬಳಿಗೂ ದೇವರು ಎಲಿಯನ್ನು ಕಳಿಸದೆ ಸೀದೋನ್ ದೇಶಕ್ಕೆ ಸೇರಿದ ಸಪ್ತ ಊರಿನಲ್ಲಿ ವಿಧವೆಯ ಬಳಿಗೆ ಮಾತ್ರ ಕಳಿಸಿದನು. ನೋಡಿ, ಆ ವಿಧವೆ ಮಾತ್ರ ಬಳಿಯಲ್ಲಿ ಕಳಿಸಿದನು ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಆ ವಿಧವೆ ಮಾತ್ರ ಬಳಿಯಲ್ಲಿ ನೀನು ಹೋಗು ಎಂಬುದಾಗಿ
ದೇವ್ರು ಕಳಿಸ್ತಾ ಇದ್ದಾರೆ. ಅದೇ ತರ ನೋಡುವುದಾದ್ರೆ ಪ್ರೀತಿಯ ದೇವ ಮಕ್ಕಳೇ, 18ನೇ 1ನೇ ಅರಸು 18ನೇ ಅಧ್ಯಾಯ 40ನೇ ವಚನದಲ್ಲಿ ನೋಡುದಾದ್ರೆ ಅಲ್ಲಿ ಏನ್ ಹೇಳ್ತಾರಂದ್ರೆ, ಆ ಆಗ ಎಲಿಯನು ಅವರಿಗೆ, ಬಾಳನ ಪ್ರವಾದಿಗಳೆಲ್ಲರನ್ನು ಹಿಡಿಯಿರಿ, ಅವರಲ್ಲಿ ಒಬ್ಬನು ತಪ್ಪಿಸಿಕೊಳ್ಳಬಾರದು ಎಂದು ಆಜ್ಞಾಪಿಸಲು ಅವರು ಹಿಡಿದರು ಎಂಬುದಾಗಿ ನೋಡ್ತೇವೆ. ಯಾವ ಪ್ರವಾದಿಗಳು ಹೋಗಬಾರದು ಎಂಬುದಾಗಿ ಅಬ್ರಹಾಮನು ಹೇಳ್ತಾನೆ. ಅದೇ ತರ ನೋಡುವಾಗ ಆದರೆ 19ನೇ ಅಧ್ಯಾಯದಲ್ಲಿ ದೇವರು ಎಲಿಯನನ್ನ ಕರೀತಾರೆ ಎಂಬುದಾಗಿ ನೋಡ್ತೇವೆ. ಎಲಿಯನು ಎಲ್ಲಾ ಪ್ರವಾದಿಗಳನ್ನು ಕತ್ತಿಯಿಂದ ಸಂಹರಿಸಿದನು. ಅವನು ಮಾಡಿದ ಬೇರೆ ಎಲ್ಲಾ ಕಾರ್ಯಗಳನ್ನು ಅಹಾಬನು ಬೇಲಿಗೆ ತಿಳಿಸಿದಾಗ ಆಕೆಯು ಎಲಿಯನ ಬಳಿಗೆ ದೂತರನ್ನು ಕಳುಹಿಸಿದ್ದನು ಎಂಬುದಾಗಿ ವಿಧವೆ ಹೇಳ್ತಾಳೆ, ದೇವದೂತರು, ಎಲಿಯನೇ ಇಲ್ಲಿಂದ ಹೋಗು, ಅಹಾಬನು ನಿನಗೆ ಹಿಂಸೆ ಮಾಡ್ತಾನೆ ಎಂಬುದಾಗಿ ಹೇಳ್ತಾರೆ. ಅದೇ ತರ 19ನೇ ವಚನ ನೋಡುವುದಾದ್ರೆ ಪ್ರಿಯರೇ, ಎಲಿಯನು ಅಲ್ಲಿಂದ ಹೊರಟು ಹೋಗಿ ಶಾಫಟ್ ಮಗನಾದ ಎಲಿಷನ ಬಳಿಗೆ ಹೋಗ್ತಾನೆ. ನಾವು ನೋಡ್ತೀವಿ ಎಲಿಷನ್ ಬಗ್ಗೆ ನಾನು ಮತ್ತೆ ಇನ್ನೊಂದು ಹೇಳ್ತೀನಿ ಪ್ರೀತಿಯ ಮಕ್ಕಳೇ. ಎಲಿಯನ ಜೀವಿತ ನೋಡುದಾದ್ರೆ ಎಲಿಯನು ಪ್ರವಾದಿಯಾಗಿ ಮಾರ್ಪಡಿಸಿದ್ರು ಎಂಬುದಾಗಿ ನೋಡ್ತೇವೆ ಪ್ರೀತಿಯ ಮಕ್ಕಳೇ. ಅದೇ ತರ ನೋಡುದಾದ್ರೆ 1ನೇ ಅರಸುಗಳು 21ನೇ ಅಧ್ಯಾಯ 17ನೇ ವಾಕ್ಯ ನೋಡುದಾದ್ರೆ ಪ್ರೀತಿಯ ಮಕ್ಕಳೇ, ಅಲ್ಲಿ ಹೇಳ್ತಾರೆ, ಆಗ ತಿಷಿಬೇನಾದ ಎಲಿಯನಿಗೆ ಯೆಹೋವನ ವಾಕ್ಯ ಉಂಟಾಯಿತು ಎಂಬುದಾಗಿ ನೋಡ್ತೇವೆ. ದೇವ್ರ ವಾಕ್ಯ ಅವನಿಗೆ ಉಂಟಾಯಿತು, ದೇವ್ರು ಅವನಿಗೆ ಕಾರ್ಯಗಳನ್ನ ಮಾಡಿದ್ರು ಎಂಬುದಾಗಿ ನೋಡ್ತೀವಿ. ಹೌದು ಪ್ರೀತಿಯ ಮಕ್ಕಳೇ, ಎಲಿಯನ ನೋಡಿ ಅದ್ಭುತವಾಗಿ ಮಳೆ ಬರೋ ಹಾಗೆ ಮಾಡಿದ ಎಂಬುದಾಗಿ ನೋಡ್ತೀವಿ. ಅವನಿಗೆ ಬೇಕಂತೆಲ್ಲ ಅವನಿಗೆ ಸಹಾಯ ಮಾಡಿದ್ರು, ವಿಧವೆಗೆ ಅದ್ಭುತ ಮಾಡ್ದ, ಆತ ಆಶ್ಚರ್ಯ ಪಟ್ಟಿರು ಎಂಬುದನ್ನು ನೋಡ್ತೀವಿ. ಅದೇ ತರ ನಮ್ಮ ಜೀವಿತದಲ್ಲಿ ಇನ್ನೊಬ್ಬರಿಗೋಸ್ಕರ ಪ್ರಾರ್ಥಿಸಬೇಕು, ಇನ್ನೊಬ್ಬರಿಗೆ ಒಳ್ಳೆ ದಾರಿಯಲ್ಲಿ ನಡೆಸುವಾಗ ದೇವರು ಸಂತೋಷ ಪಡ್ತಾನೆ. ನಾವು ಯಾವ್ದಕ್ಕಾಗಿ ನಾವು ಚಿಂತೆ ಮಾಡದೆ ದೇವ್ರ ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಿ. ಮೇ ಗಾಡ್ ಬ್ಲೆಸ್ ಯು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಪ್ರೀತಿವಂತನೇ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಈ ಸಾಯಂಕಾಲದಲ್ಲಿ ಅಪ್ಪ ನಿನ್ನ ವಾಕ್ಯ ಓದುವಂತೆ ಕೇಳುವಂತೆ ಸಹಾಯ ಮಾಡಿಕಾಗಿ ಸ್ತೋತ್ರ. ಎಲಿಯನ ಜೀವಿತ ಆ ವಿಧವೆ ಸ್ತ್ರೀಯಲ್ಲಿ ಯಾವ ರೀತಿಯಲ್ಲಿ ಅದ್ಭುತ ಮಾಡಿದೋ ಅದೇ ತರ ಈ ಕುಟುಂಬಗಳಲ್ಲಿ ನಿನ್ನ ಶಾಂತಿ ಸಂಬಂಧ ಕೊಡು, ಅವರನ್ನು ಅದ್ಭುತ ಮಾಡು, ಅವರ ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಕೊಡು ಸ್ವಾಮಿ ಪ್ರಾರ್ಥಿಸಿದರೆ ಪ್ರೀತಿವಂತನೇ ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡ್ತೇನೆ ಜೀವಿತದಲ್ಲಿ. ಆಮೆನ್. ಮೇ ಗಾಡ್ ಬ್ಲೆಸ್ ಯು. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ದೇವರು ನಿಮ್ಮನ್ನು ಒಳ್ಳೆ ರೀತಿಯಲ್ಲಿ ಆಶೀರ್ವದಿಸಿ ಕಾಪಾಡಿ.